ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸುಳ್ಳು ಅಧಿಕಾರಕ್ಕೆ ಬಂದ್ರಲ್ಲ, 48 ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ನಾಯಕರು ಮಾತಾಡ್ತಾರೆ, ಹೆಚ್ಚು ಮಾತಾಡಲ್ಲ. 48 ವಸ್ತುಗಳು, ಹಾಲು ಉತ್ಪಾದನೆ ಮಾಡೋರು 20%. ಭಾಳ ಜನ ರೈತರು ಮಕ್ಕಳು ನಾವು ಎಮ್ಮೆ ಕಟ್ಟಿಲ್ಲ, ಆಕಳು ಕಟ್ಟಿಲ್ಲ. ಹಿಂದೆ ನಮ್ಮ ತಾಯಿ ಹಾಲು ಕರಿತಿದ್ರು, ಬೆಣ್ಣೆ ಕರಿತೇವೆ, ಮಜ್ಜಿಗೆ ಮಾಡ್ತಿದ್ರು, ಸೇರುಗಟ್ಟಲೆ ಹಾಲು ಕೊಡ್ತಿದ್ವಿ. ಆದರೆ 20% ಅವ್ರಿಗೆ ಕೊಡೋಣ. ಯಡಿಯೂರಪ್ಪನವ್ರ ಹೈನುಗಾರಿಕೆಗೆ ಪ್ರೋತ್ಸಾಹನ ಕೊಟ್ಟರು. ಪೌಷ್ಟಿಕಾಂಶ ಬೇಕಂದ್ರೆ ಅರ್ಧ ಲೀಟರ್ ಹಾಲು ತಗೊಂಡು ಚಹಾ ಕಾಫಿ ಕುಡಿಬೇಕು ಅಂದರೆ ಹಾಲಿನ ದರವನ್ನು ದುಪ್ಪಟ್ಟು ಮಾಡಿದ್ದಾರೆ. ಹಾಲಿಂದ ಹಿಡಿದು ಆಲ್ಕೋಹಾಲು, ಪೆಟ್ರೋಲ್ ಡೀಸೆಲ್ ದರ 7.5% ತೆರಿಗೆ ಜಾಸ್ತಿ ಹಾಕಿರೋ ರಾಜ್ಯ ಈ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಮತ್ತು ಎಣ್ಣೆ, ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಮನೆ ಊಟ, ಅಡಿಗೆ, ಎಣ್ಣೆ ಎಲ್ಲವೂ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈ ಸರ್ಕಾರ ವಿರುದ್ಧವಾಗಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಮೈಸೂರಿಂದ 7ನೇ ತಾರೀಕು ಪ್ರಾರಂಭ ಆಗಿ ಇವತ್ತಿಗೆ 3ನೇ ಅಂತ 16ನೇ ಜಿಲ್ಲೆ ಇದು ಅತ್ಯಂತ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಸರ್ಕಾರಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ನಡುಕ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರು ಎಲ್ಲಿ, DK ಶಿವಕುಮಾರ್ ಭಾರಿ ಕಲಾವಿದ. ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದ್ರೆ DK ಶಿವಕುಮಾರ್ ಅಣ್ಣ ಅಬಾಬಾಬಾಬಾಬಾಬಾ ಹೈಕಮಾಂಡಿಂದ ಒತ್ತಡ ಹಾಕಿಸಿ ಎಲ್ಲ ದೇವಸ್ಥಾನಗಳನ್ನು ಸುತ್ತಿ ಏನಾದರೂ ಮಾಡಿ ಆ ಕುರ್ಚಿ ಬೋಲ್ಟು ನಟ್ಟು ಅಂದ್ರಲ್ಲ ಕಲಾವಿದರಿಗೆ, ಆ ಬೋಲ್ಟು ನಟ್ಟು ಲೂಸ್ ಮಾಡಿ ಆ ಮುಖ್ಯಮಂತ್ರಿ ಕುರ್ಚಿಲಿ ಕೂರ್ಬೇಕಂತೇಳಿ ಒಂದು ಕಡೆ DK ಶಿವಕುಮಾರ್ ಅವರು ಪ್ರವಾಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಸುಮ್ಮನೆ ಬಿಟ್ಟುಬಿಡ್ತಾರ. ನಾನು 16 ಬಜೆಟ್ ಮಂಡಿಸಿದ್ದೀನಿ ಅಂತ ಹೇಳಿ ಅವ್ರ ಹಿಂಬಾಲಕರ ಮುಖಾಂತರ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ, ಅವರೇ ಮುಖ್ಯಮಂತ್ರಿ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮಿಬ್ಬರು ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಿದೆ. ಈ ರಾಜ್ಯದ ಜನ ಬೀದಿ ಪಾಲಾಗ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ.